ಎಲ್ರಿಗೂ ನಮಸ್ಕಾರ. ನಾನು ನಿರ್ಮಲಾ. ಇವತ್ತಿನ ವಿಷಯದಲ್ಲಿ ನಾನು ಮನೆ ಮುಂದೆ ಇರುವ ಸ್ವಲ್ಪ ಜಾಗದಲ್ಲಿ ಯಾವ ರೀತಿ ಗಿಡಗಳನ್ನು ಬೆಳೆಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಒಂದು 5-6 ಥರ ದಾಸವಾಳ ಗಿಡ, ಒಂದೆರಡು ಥರ ಗುಲಾಬಿ ಗಿಡ ಮತ್ತು ಇನ್ನೂ ಒಂದೆರಡು ಥರ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಇದು ನೋಡಿ ರೆಡ್ ಕಲರ್ ಗಿಡ. ಇದು ರೆಡ್ ಕಲರ್ ದಾಸವಾಳ ಗಿಡ. ಇದರಲ್ಲೂ ಸಹ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ದಿನಕ್ಕೆ ಒಂದು 3-4 ಇಲ್ಲ ಒಂದು ದಿನಕ್ಕೆ ಒಂದು 3 ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ನೋಡಿ ಈ ಗಿಡದಲ್ಲಿ. ನಾನು ದಿನನಿತ್ಯ ಪೂಜೆಗೆ ನಮ್ಮನೆಯಲ್ಲೇ ಬೆಳೆಸ್ಕೊಂಡೆ ನಾನು ಪೂಜೆಗೆ ಹೂವನ್ನು ಮುಡಿಸ್ತೀನಿ. ಇದು ನೋಡಿ ವೀಳ್ಯದೆಲೆ ಬಳ್ಳಿ. ನನ್ನ ಮನೇಲಿ ಯಾರೇನು ವೀಳ್ಯದೆಲೆ ಹಾಕ್ಕೊಳ್ಳಲ್ಲ, ಆದರೆ ನಾನು ಒಂದು ಸಣ್ಣ ಕಡ್ಡಿಯನ್ನು ನಟ್ಟಿದ್ದೆ. ಅದರಿಂದ ಇಷ್ಟು ಚೆನ್ನಾಗಿ ನೋಡಿ ಹೆಂಗೆ ಹಬ್ಬಿದೆ ಅಂತ. ಅದು ಸೀದಾ ಹಿಂಗೆ ಬೆಳೆದು ಗೋಡೆಗೆ ಹಬ್ಕೊಳ್ತಾ ಇದೆ. ಮನೇಲಿ ಯಾರಾದರೂ ಗೆಸ್ಟ್ಗಳು ಬಂದರೆ ನಾನು ಸಡನ್ನಾಗಿ ಅವರಿಗೆ ನಾನು ಇದರಿಂದನೇ ಕಿತ್ತು ತಾಂಬೂಲವನ್ನು ಕೊಡ್ತೀನಿ. ನೀವು ಸಹ ಈ ರೀತಿ ಬೆಳೆಸ್ಕೊಳ್ರಿ, ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ. ನಾನು ನೆಕ್ಸ್ಟು ಬಿಳಿ ದಾಸವಾಳ ಗಿಡ ಹಾಕಿದ್ದೀನಿ. ಇದು ಗಿಡದ್ದೇನು ಸ್ಪೆಷಲ್ ಅಂದರೆ ಒಂದು 15 ವರ್ಷದ ಗಿಡ ಅಂತಲೇ ಹೇಳ್ಬೋದು. ಇದನ್ನು ನಾನು ಮೊದಲು ಪಾಟಲ್ಲಿ ಹಾಕಿದ್ದೆ, ಈಗ ನೆಲಕ್ಕೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ದಿನಕ್ಕೆ ಒಂದು 5-6 ಹೂವು ಅಂತಲೂ ಬಿಡುತ್ತೆ. ಹಾಗೆ ನಾನು ಕಾಕ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ನಾನು ಸಣ್ಣ ವಿಗ್ರಹಗಳಿಗೆಲ್ಲ ಪೂಜೆಗೆ ನಾನು ಕಾಕ್ಟ ಹೂವೇ ಒಂದೊಂದು ಇಡ್ತೀನಿ. ನೋಡಿ ಇದರಲ್ಲಿ ಹೂವು ಕಟ್ಟಿದ್ರೆ ಒಂದು ಮಾರು ಇಲ್ಲ ಅರ್ಧ ಮಾರು ಹೂವು ಸಿಗುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ಶಾಗೆ ನಾವು ದಿನನಿತ್ಯ ಪೂಜೆಗೆ ಬಳಸೋದ್ರಿಂದ ಪೂಜೆಯಲ್ಲಿ ಸುಂದರವಾಗೂ ಕಾಣುತ್ತೆ, ನೋಡೋಕ್ಕೆ ಎಷ್ಟು ಲುಕ್ ಕಾಣುತ್ತೆ. ನೀವು ಸಹ ಹೀಗೆ ಬೆಳ್ಕೊಬೋದು ನೋಡಿ. ಸ್ವಲ್ಪ ಜಾಗದಲ್ಲೇ ನಾನು ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಸಂದೆಗೆಲ್ಲ ಹೂವು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಆರೆಂಜ್ ಕಲರ್ ಗಿಡ. ಇದರಲ್ಲಂತೂ ತುಂಬಾ ಹೂವು ಬಿಡುತ್ತೆ. ದಿನಕ್ಕೆ ಒಂದು 3-4 ಬಿಡುತ್ತೆ. 3 ಹೂವು ಇಟ್ಟರಂತೂ ದೇವ್ರ ಮನೆ ಅಷ್ಟು ಅಟ್ರಾಕ್ಷನಾಗಿ ಕಾಣುತ್ತೆ. ನೋಡಿರಿ ಇದು ಕಲರ್ ಎಷ್ಟು ಸೂಪರಾಗಿದೆ ಅಂತ. ಅದೇ ರೀತಿ ಈಗ ಪಾಟಲ್ಲೂ ಸಹ ನಾನು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಪಾಟಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಮಗ್ಗಾಗಿದ್ದಾವೆ. ಇದರಲ್ಲೂ ಒಂದೊಂದು ದಿನಕ್ಕೆ 3 ಹೂವು ಬಿಡುತ್ತೆ ನೋಡಿ ಪಾಟಲ್ಲೂ. ನೋಡಿ ಎಷ್ಟು ಚೆನ್ನಾಗಿ. ನಾನು ಲಿಕ್ವಿಡ್ ಫರ್ಟಿಲೈಸರ್ನೇ ಬಳಸೋದು ನೋಡಿ. ಇಷ್ಟು ನಾನು ಹೂಗಳನ್ನ ಕಿತ್ತು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಆರ್ಟಿಫಿಷಿಯಲ್ ಗಿಡ ನಾನು ಯಾವುದೂ ಹಾಕ್ಕೊಂಡಿಲ್ಲ. ಇದು ನೋಡಿ ನ್ಯಾಚುರಲ್ ಗಿಡನೇ. ಇದು ನೋಡಿ ಫ್ಯಾನ್ಸಿ ಗಿಡಗಳು. ಇದ್ರ ಹೆಸ್ರು ಹೇಳೋಕ್ಕೆ ಬರ್ತಿಲ್ಲ ನನಗೆ. ನಾನು ಎಲ್ಲಿ ಜಾಗ ಸಿಗುತ್ತಾ ಅಲ್ಲೇ ಎಲ್ಲ ಸಣ್ಣ ಸಣ್ಣ ಪಾಟು ಬಕೆಟ್ಗಳು ಯೂಸ್ ಮಾಡ್ಕೊಂಡು, ಹಳೆ ಬಕೆಟ್ ಇರುತ್ತಲ್ಲ ಪೇಂಟಿನವು, ಅವುಗಳ್ನೂ ಸಹ ಬಳಸ್ಕೊಂಡು ನಾನು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನರ್ಸರಿಯಿಂದ ತಂದಿರೋ ಪಾಟ್ಗಳು ಸಹ ನಾನು ಎಸ್ದಿಲ್ಲ ಯಾವುದೂ. ಅದರಲ್ಲೂ ಚಿಕ್ಕ ಚಿಕ್ಕ ಗಿಡಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇನ್ನು ಈ ಸೈಡಲ್ಲಿ ನೋಡೋಣ ಬನ್ನಿ. ಇದು ನೋಡಿ ನನಗೆ ಇವೆಲ್ಲ ಹೆಸ್ರು ಹೇಳೋಕ್ಕೆ ಬರ್ತಾಯಿಲ್ಲ ಯಾವ ಗಿಡ ಅಂತ. ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಗಿಡಗಳನ್ನ ಹಾಕ್ಕೊಂಡು ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಮನೆ ಸುತ್ತ ಹೂವಿನ ಗಿಡ ಇದ್ದರೆ ಮನೆಯೂ ಅಂದವಾಗಿ ಕಾಣುತ್ತೆ, ನೋಡೋಕ್ಕೂ ಖುಷಿ ಆಗುತ್ತೆ, ಮನಸ್ಸಿಗೆ ಒಂಥರ ಉಲ್ಲಾಸ ಬರುತ್ತೆ. ಅವುಗಳ ಜೊತೆ ನಾವು ಮಾತಾಡ್ತಾಯಿದ್ರೆ ಒಂದು ಆನಂದ ಆಗುತ್ತೆ. ನೋಡಿ ಇದು ಬಟನ್ಸು ರೆಡ್ ಕಲರು ಹೂವು. ಇದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದರಲ್ಲೂ ದಿನಕ್ಕೆ 3 ಹೂವು ಬಿಡುತ್ತೆ ನೋಡಿ. ಇದರಲ್ಲಿ ಈ ಹೂವು ನೋಡಿ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.